ಗ್ರಾಮದಲ್ಲಿ ನೂತನವಾಗಿ ನವೀಕೃತಗೊಂಡ ತರಾಸು ರಂಗಮಂದಿರ ಉದ್ಘಾಟನೆ ವೇಳೆ ಮಾಜಿ ಸಚಿವ ಡಿ ಸುಧಾಕರ್ ಅವರನ್ನು ನೆನೆದು ಜಿಲ್ಲಾಧಿಕಾರಿ ಕಣ್ಣೀರಿಟ್ಟಿದ್ದಾರೆ. ಸಚಿವ ಟಿ ರಘುಮೂರ್ತಿ ಅವರಿಂದ ತರಾಸು ರಂಗಮಂದಿರ ಉದ್ಘಾಟನೆ ಮಾಡಲಾಗಿದೆ. ಚಿತ್ರದುರ್ಗದ ತರಾಸು ರಂಗಮಂದಿರದಲ್ಲಿ ಪ್ರಾಸ್ತಾವಿಕವಾಗಿ ಭಾಷಣ ಆರಂಭಿಸಿದ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಮಾಜಿ ಸಚಿವ ಡಿ ಸುಧಾಕರ್ ಅವರನ್ನು ನೆನೆದು ಭಾವುಕರಾದರು. ಇದೇ ಸಮಯದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಅವರು 1 ವರ್ಷ 4 ತಿಂಗಳು ನಿರಂತರ ಕೆಲಸ ಮಾಡಿದ್ದು ಸುಸಜ್ಜಿತ ಅಕಾಸ್ಟಿಕ್ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮುಗಿದ ದುರಸ್ತಿ ಕಾರ್ಯ. ಇದರ ಲೋಕಾರ್ಪಣೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ಮಾಡಿದ್ದಾರೆ ಎಂದರು. ಇದೇ ಸಮಯದಲ್ಲಿ ಪ್ರಾಸ್ತಾವಿಕವಾಗಿ ಅನೇಕ ಮುಖಂಡರು ಮಾತನಾಡಿದರು. ಹರೀಶ್, RJ32 ಕನ್ನಡ ನ್ಯೂಸ್, ಚಿತ್ರದುರ್ಗ. ಯಾಕೆಂದರೆ ನಾವು ಜಿಲ್ಲೆಗೆ ಬಂದ ನಂತರ ರಂಗಮಂದಿರದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಬಹಳ ಕೆಟ್ಟ ಬಹಳ ಕೆಟ್ಟ ಇಷ್ಟೆಲ್ಲ ನಮಗೆ ಒಂದು ಸೂಚನೆ ಕೊಟ್ಟಿದೆ ಸರ್. ಅವರು ನೀವು ಜಿಲ್ಲೆಯಿಂದ ಹೋಗೋದು ಹೊರಗಡೆ ಈ ರಂಗಮಂದಿರಕ್ಕೆ ಒಂದು ಕಾರ್ಯಕ್ರಮ ಕಲ್ಪಿಸಬೇಕು, ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಅದಾದ ನಂತರ ಒಂದು ಭಾಗ ನಾವು ಫ್ಯಾಮಿಲಿ ಚರ್ಚೆ ಮಾಡೋ ಸಂದರ್ಭದಲ್ಲಿ ಇದಕ್ಕೆ ಅನುದಾನವನ್ನು ಹೇಳೋಣ. ಸೊ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿ ಬರಲು ಅದನ್ನು ಅದೆಲ್ಲ ಮಾಡೋದು ಕಷ್ಟ ಆಗುತ್ತೆ. ಸೊ ನಾವು ನಮ್ಮದೇ ಒಂದು ಸ್ಥಳೀಯ ಅನುದಾನದಿಂದ ತಪ್ಪಿಸಬೇಕು ಸಂದರ್ಭದಲ್ಲಿ ಇತ್ತು. ಸೊ ಆ ಸಂದರ್ಭದಲ್ಲಿ ನನ್ನ ಕೋಟಾದಿಂದ ಜಿಲ್ಲೆಯಲ್ಲಿ ನನ್ನ ಕೋಟಾದಲ್ಲಿ ಏನು ನನಗೆ ಹೇಗೆ ಬಂಧನ ಬಂದೆ ಅದರಿಂದ ನನ್ನ ಅನುದಾನವನ್ನು ಒದಗಿಸಿಕೆ ಕೊಟ್ಟಿದ್ದೀನಿ. ನೀವು ಅದರಲ್ಲಿ ಇದನ್ನ ದುರಸ್ತಿಗೆ ಸುಸಜ್ಜಿತವಾದ ಮಾಡಲೇಬೇಕು ಅಂತ ಹೇಳಿ ನಿಮಗೆ ಚಿತ್ರಣೆಯನ್ನು ಕೊಟ್ಟಿದೆ ಹೊರತು. ಸೊ ಆ ನಿಟ್ಟಿನಲ್ಲಿ ಅವರು ನೆನಪಿಗೋಸ್ಕರ ಬಹುಶಃ 1 ವರ್ಷ 4 ತಿಂಗಳು ನಿರಂತರವಾಗಿ ಸುಮಾರು 100ಕ್ಕಿಂತ ಹೆಚ್ಚಿಗೆ 150 ಹೆಚ್ಚಿಗೆ ಲೇಬರ್ಸನ್ನ ಇಟ್ಟು ನಿರಂತರವಾಗಿ ಕೆಲಸವನ್ನು ಮಾಡಿದ್ದಾರೆ. ಇದು ಸುಮಾರು 20 ವರ್ಷ ಹಳೆಯ ಕಟ್ಟಡ. 20 ವರ್ಷ ಹಳೆಯ ಕಟ್ಟಡ ಆಗಿದ್ದು ಕೂಡ 8 ವರ್ಷದ ಹಿಂದೆ ವರ್ಷಕ್ಕೆ ರೆನೋವೇಷನ್ ಮಾಡಿದ್ರೆ ಸುಮಾರು 2 ಕೋಟಿ ಖರ್ಚು ಮಾಡಿರುತ್ತೆ. ಆಮೇಲೆ ಖರ್ಚು ಮಾಡಿದ್ರೆ ಅಕಾಸ್ಟಿಕ್ ಮಾಡಿದ್ದಾರೆ ಅಂತ ಹೇಳಿ ಮಾಡಿದ್ರು. ಬಹುಶಃ ನಾವು ಇದು ತೆಗೆದು ಅಕಾಸ್ಟಿಕ್ ಮಾಡಿದ್ದಕ್ಕೆ ವೆಲ್ವೆಟ್ ಕ್ಲಾತ್ ಪೇಸ್ಟ್ ಮಾಡಿದ್ದು ಅದಕ್ಕೋಸ್ಕರ ಬಹಳ ಕರ್ಕಶವಾಗಿ ಅವರ ಸಹಕಾರದಿಂದ ನಾವು ಇದನ್ನ ರೆನೋವೇಷನ್ಗೆ ಕೈ ಎತ್ಕೊಂಡ್ವಿ. ಸೊ ಇದನ್ನ ನಿರಂತರವಾಗಿ 1 ವರ್ಷ 4 ತಿಂಗಳ ಆಲ್ಮೋಸ್ಟ್ ವಾರಕ್ಕೆ 2 ಸಲ ನಮಗೆ ವಿಸಿಟ್ ಕೊಟ್ಟಿದ್ದರಿಂದ ತುಂಬಾ ಸುಸಜ್ಜಿತವಾದ ಒಂದು ಅಕಾಸ್ಟಿಕ್ ಏರಿಯಾಗಳು ಈ ಜಿಲ್ಲೆಗೆ ಮಾಡಿಕೊಳ್ಳಲೇಬೇಕು ನಾವು ನಿರಂತರವಾಗಿ ಮಾಡಿದ್ವಿ. ಆಮೇಲೆ ನಮಗೆ ಬಹಳ ಆಸೆ ಇತ್ತು, ಅವರು ಬಂದಿರೋ ಸಂದರ್ಭದಲ್ಲಿ ಓಪನ್ ಮಾಡಿಸಲೇಬೇಕು. ನಾವು ಸಾಕಷ್ಟು ಪ್ರಯತ್ನ ಪಡ್ತೀವಿ. ಆದರೆ ಬೇರೆ ಬೇರೆ ಟೆಕ್ನಿಕಲ್ ಕಾರಣಕ್ಕೋಸ್ಕರ ರೆನೋವೇಷನ್ ಮಾಡೋಕ್ಕೆ ನಾವು ಓಪನ್ ಮಾಡಬೇಕು ಕಂಪ್ಲೀಟ್ ಹೊಸದೇ ಕಟ್ಟಬೇಕು ಆ ಪರಿಸ್ಥಿತಿ ಇತ್ತು. ಹಾಗಾಗಿ ಆ ಸಂದರ್ಭಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಅವರನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದಕ್ಕೆ ಸುಮಾರು 2 ಕೋಟಿ 70 ಲಕ್ಷ ಖರ್ಚಾಗಿದೆ ಸರ್. ಇದು ಏನು PVR ಥಿಯೇಟರ್ ನಾವು ಮಾಡ್ತೀವಿ, ಬೆಂಗಳೂರಿನಲ್ಲಿ ಬೇರೆ ಬೇರೆ ಥಿಯೇಟರ್ಗಳನ್ನ ಸಂಸ್ಥೆಗಂತ ಸ್ಟುಡಿಯೋಗಳು ಮತ್ತು ಥಿಯೇಟರ್ ಮಾಡ್ತೀವಿ. ಅದೇ ಟೆಕ್ನಾಲಜಿ ಮಾದರಿಯಲ್ಲಿ ಒಂದು ಅಕಾಸ್ಟಿಕ್ ಮಾದರಿಯ ಸುಸಜ್ಜಿತ ಥಿಯೇಟರ್ ಆಗಲೇಬೇಕು ಅಂತ ಹೇಳಿ ನಾವು ಇದನ್ನು ಮಾಡೋದು. ಕಲ್ಯಾಣ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಅತಿ ಕಡಿಮೆ ದರದಲ್ಲಿ ರಷ್ಯಾ, ಜಾರ್ಜಿಯಾ, ಉಜ್ಬೇಕಿಸ್ತಾನ್, ಕೈರ್ಗಿಸ್ತಾನ್, UK, ಐರ್ಲೆಂಡ್ ವಿದೇಶದಲ್ಲಿ MBBS ಓದಲು ಆಸಕ್ತಿ ಇದೆಯಾ? ಹಾಗಾದ್ರೆ ಭೇಟಿ ನೀಡಿ SB ಇಂಟರ್ನ್ಯಾಷನಲ್ ಓವರ್ಸಿಯರ್ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ. SB ಇಂಟರ್ನ್ಯಾಷನಲ್ ಓವರ್ಸಿ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ ಅವರು ಒಂದು ಉತ್ತಮವಾದ ಅವಕಾಶವನ್ನ ಕಲ್ಪಿಸಲು ಮುಂದಾಗಿದ್ದಾರೆ. SB ಸ್ಟಡಿ MBBS ಅಬ್ರಾಡ್ ನಲ್ಲಿ NMC ಅಪ್ರೂವಲ್ ಯೂನಿವರ್ಸಿಟಿ ಹೊಂದಿರುವ ಉತ್ತಮ ಮೆಡಿಕಲ್ ಕಾಲೇಜುಗಳು ಇದ್ದಾವೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಭೇಟಿ ಕೊಡಿ SB ಇಂಟರ್ನ್ಯಾಷನಲ್ ಓವರ್ಸಿ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9187203211 ಹಾಗೂ ಪ್ಲಾಟ್ ನಂಬರ್ 2 ಜಿಮ್ಲಾ ನಿವಾಸ್, ಪವರ್ ಲೇಔಟ್, ನ್ಯೂಜೆವರ್ಗಿ ರೋಡ್, ಕಲಬುರಗಿ. ನಮಸ್ಕಾರ ಎಲ್ಲರಿಗೂ. ಸೊ ನಾನು SB ಇಂಟರ್ನ್ಯಾಷನಲ್ ಓವರ್ಸೀಸ್ ಎಜುಕೇಷನ್ ಆ್ಯಂಡ್ ಜಾಬ್ ಕನ್ಸಲ್ಟೆನ್ಸಿ ಕಂಪನಿಗೆ ಬಂದಿದ್ದೀನಿ. ಸೊ ಇಲ್ಲಿ ಬಂದಿದ್ದ ಕಾರಣ ಏನಂತಂದರೆ
ಇಲ್ಲಿ MBBS ಮಾಡಬೇಕು ಅಂತಂದರೆ ನೀವು ಓವರ್ಸೀಸ್ ಔಟ್ ಆಫ್ ಇಂಡಿಯಾ ನೀವು ಹೋಗಿ ಎಜುಕೇಷನ್ ತಗೋಬೋದು. ಆಮೇಲೆ ಯಾವ್ಯಾವ ಕಂಟ್ರೀಸ್ ಹೋಗ್ಬೋದು ಅಂತಂದರೆ ಇಲ್ಲಿ ನೋಡ್ಬೋದು ನೀವು, ರಷ್ಯಾ, ಜಾರ್ಜಿಯಾ, UK ಎಲ್ಲ ಕಡೆ ನೀವು ಹೋಗ್ಬೋದು. ನಿಮ್ಗೆ ಯಾವ ಐರ್ಲೆಂಡ್ ಆಯಿತು, ಯಾವ ಕಂಟ್ರಿ ನಿಮ್ಗೆ ಇಷ್ಟ ಅಲ್ಲೆಲ್ಲ ಹೋಗಿ ನೀವು ಎಜುಕೇಷನ್ ತೊಗೋಬೋದು. ಆಮೇಲೆ ಫೀಸ್ದೇನು ಟೆನ್ಷನ್ ಇಲ್ಲ, ಫೀಸ್ ಎಲ್ಲ ನಿಮಗೆ ಏನಂತಾರೆ ಕಡಿಮೆ ರೇಂಜಲ್ಲೇ ಆಗುತ್ತೆ. ಈಗ ನೀವು ಇಂಡಿಯಾನಲ್ಲಿ ಬೇರೆ ಕಡೆ ಎಲ್ಲಿ ಹೋದ್ರೇನು ನಿಮ್ಗೆ ಜಾಸ್ತಿ ಫೀಸ್ ಕೇಳ್ತಾರೆ, ಆಲ್ಮೋಸ್ಟ್ 1 CR ವರೆಗೂ ಆಗ್ಬೋದು. ಬಟ್ ಇಲ್ಲಿ ರೀಸನೇಬಲಲ್ಲೇ ಮಾಡಿಕೊಡ್ತಾರೆ ಎಲ್ಲ. ಪ್ಲಸ್ ಅಲ್ಲಿಂದ ಹೋಗೋದು ಟಿಕೆಟು, ವೀಸಾ ಎಲ್ಲ ನಮ್ಮ ಕಡೆಯಿಂದೇ ಇರುತ್ತೆ. ಆ್ಯಂಡ್ ಅಲ್ಲಿ ನೀವು ಹಾಸ್ಟೆಲ್ಗೆ ಏನು ಹೋಗ್ತಿರಲ್ಲ, ಹಾಸ್ಟೆಲ್ ಸ್ಟೇದು, ಆಮೇಲೆ ಅಲ್ಲೆಲ್ಲ ನಿಮ್ಗೆ ಪ್ರಾಪರ್ ಇಂಡಿಯನ್ ಫುಡ್ಡೇ ಸಿಗುತ್ತೆ. ಸೊ ನಿಮ್ಗೆ ಅದ್ರದ್ದು ಏನು ಟೆನ್ಷನ್ ಇಲ್ಲ. ಆ್ಯಂಡ್ ನಿಮ್ದು ನೀಟ್ ಕಂಪ್ಲೀಟ್ ಆಗಿರಬೇಕು, ನೀಟ್ದು ಸರ್ಟಿಫಿಕೇಟ್ ಬೇಕು ನಿಮ್ಗೆ ಅಡ್ಮಿಷನ್ ಮಾಡಿಸ್ಬೇಕು ಅಂತಂದರೆ.